ಸುಮಾರು ತಾಲೂಕು ಜಿಲ್ಲೆಗಳಿಗೆ ಉದಾಹರಣೆ ನಮ್ಮ ಮಾಸ್ತಿ. ಪೇಪರ್ಗಳಲ್ಲಿ ಸುಮಾರು ಹಿಂದೂ ಮುಸ್ಲಿಂ ಗಲಾಟೆಗಳನ್ನ ನೋಡಿ ನಾವೆಲ್ಲ ಈಗ ನೆಗಿತೀವಿ. ನಾವೆಲ್ಲರೂ ನಮ್ಮಂಗೆ ಅವ್ರು ಬದುಕೋಕ್ಕೆ ಯೋಗ್ಯತೆ ಇಲ್ವಾ ಅಂಥ ಜನ ಇರ್ತಕ್ಕಂಥ ಮಾಸ್ತಿ ವೆಂಕಟೇಶ್ವರವರು ಹುಟ್ಟೂರಿದು, ಜ್ಞಾನಕ್ಕೆ ಪೀಠ ಇದು. ಇಂಥ ಒಂದು ಜ್ಞಾನಕ್ಕೆ ಪೀಠ ಇರ್ತಕ್ಕಂಥ ಸ್ಥಳದಲ್ಲಿ ನಾವೆಲ್ಲರೂ ಜ್ಞಾನವಾಗಿ ರೀತಿಯಾಗಿ ಬದುಕ್ತಾ ಇರ್ತಕ್ಕಂಥ ಮಾಸ್ತಿ ಇದು. ಇಂಥ ಸ್ಥಳದಲ್ಲಿ ಇತ್ತೀಚೆಗೆ ಕೆಲವೊಂದು ವಿಚಾರಗಳಿಂದ ಬೇಸರ ಆಗ್ತಿದೆ. ಹಿಂದೂ ಮುಸ್ಲಿಮ್ಸ್ ನಾವೆಲ್ಲ ಚೆನ್ನಾಗಿ ಊರನ್ನ ಜವಾಬ್ದಾರಿಯಿಂದ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೇ ರೀತಿ ತೊಂದರೆಗಳಿಲ್ಲ. ಒಬ್ಬ ಮುಸ್ಲಿಮ್ದು ಏನೋ ತಪ್ಪಾದರೆ ಒಬ್ಬ ಮುಸ್ಲಿಮ್ಸ್ ಮಾತ್ರನೇ ನಾವು ಶಿಕ್ಷೆ ಕೊಡ್ತಾ ಇದ್ದೀವಿ ಕಾನೂನು ರೀತಿಯಾಗಿ. ಒಬ್ಬ ಹಿಂದೂ ತಪ್ಪು ಮಾಡಿದರೆ ಅವನಿಗೆ ಮಾತ್ರ ಕಾನೂನು ರೀತಿಯಲ್ಲಿ ನಾವೆಲ್ಲ ಸೇರಿ ಶಿಕ್ಷೆ ಕೊಡ್ತೇವೆ, ಬುದ್ಧಿ ಕಲಿಸ್ತಾ ಇದ್ದೀವಿ. ವಿನಃ ಒಂದು ಮುಸ್ಲಿಂ ತಪ್ಪು ಮಾಡಿದ್ರೆ ಮುಸ್ಲಿಮ್ ಜನಾಂಗಕ್ಕೆ, ಒಬ್ಬ ಹಿಂದೂ ತಪ್ಪು ಮಾಡಿದ್ರೆ ಒಂದು ಹಿಂದೂ ಜನಾಂಗಕ್ಕೆ ಯಾವತ್ತೂ ತಲೆ ಮೇಲೆ ನಾವು ಮಡಗಲಿಲ್ಲ ಈ ಮಾಸ್ತಿ. ಇಂಥ ಪರಿಸ್ಥಿತಿಯಲ್ಲಿದ್ದಾಗ ನಿನ್ನೆ ಒಂದು ಘಟನೆ ನಡೆದಿದೆ. ಆ ಘಟನೆ ವಿಚಾರ ನಿನ್ನೆ ನಮಗೆ ತಿಳಿದಿತ್ತು. ನಾವೆಲ್ಲ ಪೊಲೀಸ್ ಸ್ಟೇಷನ್ ಯಾವುದೋ ಬೇರೆ ವಿಚಾರಕ್ಕೆ ಹೋದಾಗ ನಾವು ಅಂದ್ಕೊಂಡೇ ಇಲ್ಲ. ರಸೂಲ್ ಅವರು ಸ್ಟೇಷನ್ ಬಂದರು. ಸ್ಟೇಷನ್ ಬಂದಾಗ ಮಾಸ್ತಿಯಲ್ಲಿ ಒಂದು ಸ್ಮಶಾನ ಇದೆ, ಅದು ಅವ್ರ ವಂಶಸ್ಥರದ್ದು. ಆ ವಂಶಸ್ಥರು 3-4 ತಲೆಮಾರುಗಳಿದೆ. ಎಲ್ಲರೂ ಸೇರಿ ಅದನ್ನು ಕೊಟ್ಟು ಇವತ್ತಿನ ದಿನ ಒಕ್ಕು ಆಸ್ತಿ ಆಗಿದೆ. ಅದು ಆಸ್ತಿಯಲ್ಲಿ ಒಕ್ಕು ಆಸ್ತಿನ ಎಲ್ಲರ ಒಂದು ಸ್ವತ್ತಾಗಿದೆ. ಅದರಲ್ಲೊಂದು ಸ್ಮಶಾನ ಇದೆ, ಈದ್ಗಾ ಮೈದಾನ ಇದೆ. ಅವ್ರನ್ನ ಅಧ್ಯಕ್ಷರು ಅಂತ ಮಾಡ್ಕೊಂಡು ಆ ಕಾಲದಲ್ಲಿ ರಸೂಲ್ ಅವರು ಇದ್ದಾಗ ಲೋನ್ಸ್ ತಗೊಂಡು ಅಂಗಡಿಗಳನ್ನ ಕಟ್ಟಿದ್ದಾರೆ. ಅವರು 3 ವರ್ಷದಿಂದ ಇವತ್ತು ಅವರು ಅಧ್ಯಕ್ಷರಾಗಿಲ್ಲ ಅಲ್ಲಿ. ಆದರೂ 3 ವರ್ಷದಿಂದ ಅವರೇ ಆ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಏನಂತ ಹೇಳಿದ್ರೆ, ಅಲ್ಲಿನ ಒಂದು ಹಿರಿಯರು, ಅವರ ಮನೆ ತಂದವರು ಹಿರಿಯರು ಸ್ಮಶಾನ ಇದೆ. ಆ ಸ್ಮಶಾನದಲ್ಲಿ ಅವರು ಆವತ್ತಿಂದ ಪೂಜೆ ಮಾಡ್ತವ್ರೆ. ಅದರ ಹಿಂದ್ಗಡೆ ಸುಮಾರು ಒಂದು 2,000 ಜನ ಆ ಕಾಲದಿಂದ ಸುಮಾರು ಸಮಾಧಿಗಳು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ವಾರಕ್ಕೆ ಒಂದ್ಸಲ ಶುಕ್ರವಾರ ಶನಿವಾರ ಇವರು ಹೋಗಿ ಅವರು ದೊಡ್ಡವ್ರು ನಮಸ್ಕಾರ ಮಾಡೋದು ಬರೋದು ಆ ಕಾಲದಿಂದ ಇವ್ರ ಪದ್ಧತಿ. ಅವರು ಹಿರಿಯರು ನೋಡ್ಕೊಂಬರೋದು, ನಮಸ್ಕಾರ ಮಾಡ್ಕೊಂಡು ಏನೋ ಕೇಳ್ಕೊಂಬರೋದು ಇವ್ರ ಪದ್ಧತಿ. ಇದೇ ಥರ ನಿನ್ನೆ ಬಂದಾಗ 3 ವರ್ಷದಿಂದ ಇತ್ತಿಗೆ ಅಧಿಕಾರ ಇಲ್ಲ. ಇಲ್ಲೇನು ಸೆಲೆಬ್ರೇಷನ್ ಇದೆ, ಪೆಂಡಾಲ್ ಹಾಕಿದೆ, ಅದು ಇದು ಅಂತ ಚರ್ಚೆ ಮಾಡಿಕೊಂಡು ಈ ಮಸೀದಿ ಅಧ್ಯಕ್ಷರು ಮತ್ತು ನೀಮತುಲ್ಲಾ ಬೇಗ್ ಅವರು ನಿನ್ನೆ ಹೋಗಿದ್ದಾರೆ. ಹೋಗಿ ಕೇಳಿದ ತಕ್ಷಣ ಮಾತು ಬಂದಾಗ ಗಲಾಟೆಯಾಗಿ ಇವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಹೋಗಿದ್ದಾರೆ. ಆ ವಿಡಿಯೋಗಳನ್ನ ಪತ್ರಕರ್ತರ ಹತ್ರ ಇದೆ, ನೀವು ತಗೊಳ್ಳಿ ಮತ್ತೆ ನೋಡಿ. ಆ ವಿಚಾರದಲ್ಲಿ ಗಲಾಟೆ ಆದಾಗ ಇವರಿಬ್ಬರು ಏಟಿಗೆ ಬಿದ್ದಿರೋರ ಜೊತೆಗೆ ಸ್ಮಶಾನ ನಂದು ಅಂತ ಚರ್ಚೆ ಆಗಿದೆ. ಈ ಒಂದು ವಿಚಾರದಿಂದ ಇಷ್ಟು ದೊಡ್ಡದಾಗಿದೆ. ಸ್ಮಶಾನ ನಂದು, ಯಾರು ಬರಬೇಡ್ರಿ ಅಂತ ಚರ್ಚೆ ಮಾಡಿದ್ದಾರೆ. ಒಕ್ಕು ಕೋಲಾರ ಅಧಿಕಾರಿ ಬಂದಿದ್ದರು. ನಾವು ನಮ್ಮ ಇನ್ಸ್ಪೆಕ್ಟ್ರು ಅವರೆಲ್ಲ ಕೇಳಿದ್ರಿ, ಅವ್ರ ಹತ್ರ ವಿಚಾರಣೆ ಮಾಡಿದ್ರಿ. ಮಸೀದಿಗೆ ಬೀಗ ಹಾಕ್ತೀನಿ ಅಂತ ಹೇಳಿದ್ದಾರೆ ಅವರು. ನಾವು ನಿಜಾನ ಸುಳ್ಳ ಅಂತ ಅಂದ್ಕೊಂಡು ನಾವು ಇನ್ಸ್ಪೆಕ್ಟರ್ ಇಬ್ಬರು ಕೇಳಿದ್ರು. ಒಕ್ಕ ಅಧಿಕಾರಿಗಳು ಕೇಳಿದ್ದಕ್ಕೆ ಮಸೀದಿಗೆ ಬೀಗ ಹಾಕಿದ್ದು ಹೇಳಿದ್ದು ರಸೂಲ್ ಅವ್ರು ನಿಜ ಹಾಕ್ತೀನಿ ಅಂತ ಹೇಳಿದ್ರು. ರಸೂಲ್ ಅವ್ರು ಏನೋ ದರ್ಗಾ ಎಲ್ಲ ಹೊಡಿತೀನಿ ಅಂತ ಹೇಳಿದ್ರು, ಇವರು ನಮ್ಮ ಸಮಾಧಿಗಳನ್ನ ಹೊಡಿತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಅಂದೆ ಅಂತ ಹೇಳಿದ್ರು. ಅದೇ ಅಧಿಕಾರಿಗೆ ನಾವು ಕೇಳಿದ್ವಿ ನಿನ್ನೆ. ಕೇಳಿದ್ದಕ್ಕೆ ಇಲ್ಲ, ಆ ಥರ ಹೇಳಿಲ್ಲ, ಯಾವುದೇ ಒಂದು ದರ್ಗಾನ ಹೊಡಿತೀವಿ ಅಂತ ಹೇಳಿಲ್ಲ. ಬಟ್ ಇವರು ಮಸೀದಿಗೆ ಮುಚ್ತೀವಿ ಅಂತೇಳಿ ನಿಜ, ಸಮಾಧಿಗೆ ಬರಬೇಡಿ ಸ್ಮಶಾನಕ್ಕೆ ಅಂತೇಳಿ ನಿಜ ಅಂತ ಆ 2 ಪಾಯಿಂಟು ಎಲ್ಲರೂ ತಲೆಗೆ ಹತ್ತಿದೆ. ಆಮೇಲೆ ನಾವು ಇನ್ಸ್ಪೆಕ್ಟರ್ ಎಲ್ಲ ಸೇರಿಕೊಂಡು ಬೇರೆ ಕಡೆಯಿಂದ ವಕ್ಫ್ ಉಪಾಧ್ಯಕ್ಷರು ಬರ್ತಿದ್ದಾರೆ. ನಮ್ಮ ಮಾಸ್ತಿ ಗೌರವ ಉಳಿಸೋಣ, ಅವರು ಮುಸಲ್ಮಾನ್ ಬಂದವರು, ನಾವು ಸಣ್ಣಪ್ಪಣ ಇದ್ದರೆ ಆಮೇಲೆ ಚರ್ಚೆ ಮಾಡೋಣ, ಒಂದು ಇನಾಗ್ರೇಷನ್ ಮಾಡಿಬಿಡಲಿ ಅಂತ ಅಂದ್ಕೊಂಡು ಒಂದು ಇನಾಗ್ರೇಷನ್ ಮಾಡಿಬಿಟ್ಟು ಊಟ ಮಾಡಿಕೊಂಡು ಅವ್ರು ಹೊರಡ್ಲಿಕ್ಕೆ ಕಷ್ಟ ಸುಖ ಏನಿದ್ರೆ ಚರ್ಚೆ ಮಾಡೋಣ ಅಂತ ಹೇಳ್ಕೊಂಡು ಬಂದಿದ್ದು ನಿಜ. ಆಮೇಲೆ ಇವ್ರ ಕಷ್ಟಗಳೆಲ್ಲ ಅವ್ರು ಹೇಳಿದ್ರು. ಹೇಳಿದಾದಮೇಲೆ ಮತ್ತೆ ಸಂಜೆ ನೀಮತುಲ್ಲಾ ಬೇಗ್ಗೆ ಸುಹೇಲ್ ಅಹಮದ್ ಅಣ್ಣವ್ರಿಗೆ ಹೊಡೆದಿದ್ದಕ್ಕೆ ಒಂದು ಕಂಪ್ಲೇಂಟ್ ಕೊಡಿ, ಅವ್ರನ್ನ ವಿಲೇವಾರಿ ಮಾಡೋಣ ಅಂತ ಹೇಳಿದ್ರು. ಆ ವಿಚಾರಣೆ ಸಮಯದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಅವ್ರ ಅಧ್ಯಕ್ಷ ಇದ್ದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ, ಅಧ್ಯಕ್ಷ ಇಲ್ಲ ಅಂತ ಡಾಕ್ಯುಮೆಂಟ್ಸ್ ನೀವು ತೊಗೊಂಬಂದು ಕೊಡಿ. ಡಾಕ್ಯುಮೆಂಟ್ಸ್ ತಂದು ಕೊಟ್ಟಿದ್ದಾರೆ. ಕಾನೂನು ರೀತಿಯಲ್ಲಿ ಏನಿದೆ ಇವತ್ತಿನ ದಿನ ಅವ್ರಿಗೆ ಅಲ್ಲಿ ಅಧಿಕಾರ ಇದೆಯಾ?
ಇಲ್ಲ ಎಲ್ಲರೂ ಹೋದಂಗೆ ಅವರು ಹಿರಿಯರು ಸ್ಮಶಾನ ಹೋಗ್ಬಿಟ್ಟು ಅವರು ಪ್ರೇಯರ್ ಮಾಡ್ಕೊಂಡು ಬರ್ಬೋದು ಅವರು ಅಷ್ಟು ಮಾತ್ರಕ್ಕೆ ಅವ್ರು ಸೀಮಿತ ಮಾಡೋಣ ಅಂತ ಅಂದ್ಕೊಂಡು ಪೊಲೀಸ್ ಅಧಿಕಾರಿಗಳು ಇವ್ರ ಜೊತೆ ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿಬಿಟ್ಟು ಅದ್ರ ಬಗ್ಗೆ ಎಲ್ಲ ಮುಂದಿದ್ದೆ ಒಂದಿನ ಇಟ್ಕೊಳ್ಳೋಣ, ಒಂದು 2-3 ಡೇಸಲ್ಲಿ ಇಟ್ಕೊಳ್ಳೋಣ ಅಂತ ಚರ್ಚೆ ಮಾಡೋ ಸಮಯದಲ್ಲಿ ಎಲ್ಲ ಯುವಕರು ಆ ವಿಡಿಯೋಸ್ ನೋಡಿದ್ರು. ಆ ವಿಡಿಯೋಸಲ್ಲಿ ನಮ್ಮ ಮಸೀದಿ ಅಧ್ಯಕ್ಷನಿಗೆ ಹೊಡೆದಿದ್ದಾರಲ್ಲ, ಹೋಗಿ ಕೇಳಿರೋದಕ್ಕೆ ಹೊಡೆದಿದ್ದಾರಲ್ಲ, ಆಮೇಲೆ ಸ್ಮಶಾನ ನಮ್ಮದು ಅಂತಾರಲ್ಲ, ಯಾಕೆ ಸ್ಮಶಾನ ನಮ್ಮದು ಅಂತಾನೆ, ಅದಕ್ಕೆ ನಾವೇನು ಸತ್ತರೆ ಇವ್ರು ಪರ್ಮಿಷನ್ ಕೇಳ್ಕೊಂಡೋಗಿ ಆಗಬೇಕಾ, ಇದು ನಮ್ಮೆಲ್ಲರದ್ದು ಪ್ರಾಪರ್ಟಿ, ಹೋಗಿ ಕೇಳೋಣ ನಡೀರಿ ಅಂತ ಹೇಳಿಬಿಟ್ಟು ಇವ್ರು ಕೇಳಕ್ಕೆ ಹೋಗಿದ್ದಾರೆ. ಮತ್ತೆ ಮಾತು ಆಗಿ ಮತ್ತೆ ಘರ್ಷಣೆ ಆಗಿದೆ. ಆ ಘರ್ಷಣೆ ನಂತರ ನೆನ್ನೆಲ್ಲ ಕೇಸ್ ಆಗಿದೆ. ಇವತ್ತಿನ ದಿನ ಯಾವುದಾದ್ರು ಒಂದು ಊರಲ್ಲಿ ಒಂದು ಕೆಟ್ಟ ಹುಡುಗರಿದ್ರೆ ಅದಕ್ಕೆ ದೇವರು ಒಳ್ಳೆ ಬುದ್ಧಿ ಕೊಡಲಿ. ಒಕ್ಕೋಡ್ ಏನಿದೆ ಅವರು ವಿಫಲರಾಗಿದ್ದಾರೆ. ಒಕ್ಕ ಆಸ್ತಿ ಏನಿದೆ ಅದನ್ನ ಯಾವ ರೀತಿ ಕಾಪಾಡ್ಕೊಂಡು ಹೋಗ್ಬೇಕು, ಅಕೌಂಟ್ಸ್ ಯಾವ ಥರ ಮಾಡಬೇಕು, ಏನು ಮೈಂಟೈನ್ ಮಾಡಬೇಕಂತ ಅವರು ಸರಿಯಾಗಿ ಗಮನಿಸಿಲ್ಲ. ಯಾವುದೋ ಒಂದು ಫ್ಯಾಮಿಲಿಗೆ ಒಂದು ವ್ಯಕ್ತಿಗೆ ಮಾತ್ರ ಸೀಮಿತ ಮಾಡಿಬಿಟ್ಟಿದ್ದಾರೆ. ಅದು ಎಲ್ಲ ಮುಸಲ್ಮಾನ್ ಬಾಂಧವರ ಆಸ್ತಿ. ಅದು ಅಷ್ಟು ಏನೋ ಹೆಚ್ಚು ಕಡಿಮೆ ಆದರೆ ನಾವೆಲ್ಲ ಹಿಂದೂಗಳು ಸೇರಿಕೊಂಡು ಆ ಆಸ್ತಿಗೋಸ್ಕರ ನಾವು ಜವಾಬ್ದಾರಿಗೆ ಇಟ್ಕೊಂಡು ಒಂದು ದಾರಿಯಲ್ಲಿ ಒಳ್ಳೆ ದಾರಿಯಲ್ಲಿ ಹೇಳ್ಕೊಂಡು ಹೋಗ್ಬೇಕಾದ್ರೆ ನಮ್ಮದು ಕರ್ತವ್ಯ ಇದೆ. ಇಂಥ ಒಂದು ನಿಟ್ಟಿನಲ್ಲಿ ಈಗ ಅವರು ಅಧ್ಯಕ್ಷರಿಲ್ಲ, ಒಕ್ಕ ಅಧಿಕಾರಿಗಳೇ ಸನ್ಮಾನ್ಯ ಶಾಸಕರ ನಂಜೇಗೌಡರ ಮುಖಾಂತರ ನಾವು ಸೇರಿ ನಾವೊಂದು ಕಂಪ್ಲೇಂಟ್ ಮಾಡಿ ಅಲ್ಲಿನ ಒಂದು ಅಧಿಕಾರಿ ವರ್ಗದವ್ರಿಗಾಗ್ಬೋದು ಸರಿಯಾಗಿ ನಡ್ಸ್ಕೊಂಡು ಹೋಗೋ ರೀತಿ ಈ ಎಲ್ಲ ಮಸೀದಿಗಳ ಅಧ್ಯಕ್ಷರನ್ನು ಅದರಲ್ಲಿ ಒಂದು ಸೇರಿಸಿ ಅಧ್ಯಕ್ಷ ಆಗೋಕ್ಕಿಂತ ಮುಂಚೆ ಇವ್ರನ್ನ ಒಂದು ಕಮಿಟಿ ಮಾಡಿ ಆ ಒಂದು ಒಕ್ಕ ಪ್ರಾಪರ್ಟಿಯಲ್ಲಿ ಬರ್ತಕ್ಕಂಥ ದುಡ್ಡನ್ನು ಬಡವರಿಗೆ ಯಾವ ರೀತಿ ಹೋಗ್ಬೇಕು, ಎಜುಕೇಷನ್ಗೆ ಯಾವ ರೀತಿ ಹೋಗ್ಬೇಕು, ಸ್ಮಶಾನಕ್ಕೆ ಖರ್ಚಿಗೆ ಯಾವ ರೀತಿ ಮಾಡಬೇಕಂತ ಎಲ್ಲ ಒಂದು ತೀರ್ಮಾನ ಮಾಡಿ ಇನ್ನು ಮುಂದೆ ಚೆನ್ನಾಗಿ ನಡ್ಕೊಂಡು ಹೋಗೋ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದೇ ರೀತಿ ಆಗಬೇಕು. ಅವ್ರ ವಂಶಸ್ಥರು 3 ಜನ ನಮ್ಮ ಚಿಕ್ಕ ಅಣ್ಣವರು ಅವರು ಫ್ಯಾಮಿಲೀಸ್ ಎಲ್ಲ ಇದ್ದಾರೆ. ಹಂಗೋ ಅವರಿಂದ ಏನೋ ತೊಂದರೆ ಆಗಿದೆ ಅಂದರೆ ಅವರೆಲ್ಲ ಅವ್ರಿಗೆ ಸಪೋರ್ಟ್ ಇರಬೇಕಿತ್ತು. ಅವ್ರು ಯಾರು ಅವ್ರಿಗೆ ಸಪೋರ್ಟ್ ಇಲ್ಲ. ಅವರೆಲ್ಲರೂ ರಿಯಾಲಿಟಿ ಏನಿದೆ ಊರಲ್ಲಿ ಆ ಕಾಲದಿಂದ ಹಿರಿಯರು ಏನು ಕಾಪಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ನಾವು ಹೋಗೋಣ ಅಂತ ಅಂದ್ಕೊಂಡು ಅವರೆಲ್ಲರೂ ಇವತ್ತಿನ ಈ ಕಮಿಟಿ ಜೊತೆಯಲ್ಲಿದ್ದಾರೆ. ಅವ್ರ ರಸೂಲ್ ಅವರು ಅಷ್ಟೇ ಇದೇ ರೀತಿ ಹೋಗ್ಬಿಟ್ಟಿದ್ರೆ ತುಂಬ ಚೆನ್ನಾಗಿತ್ತು ಊರು. ಅವರು ಏನು ಮಾಡ್ಕೊಂಡ್ಬಂದ್ರು ಅಲ್ಲಿ ಅನೈತಿಕ ಚಟುವಟಿಕೆ ನಡೆಯೋದು ಇನ್ನೊಂದು ಮತ್ತೊಂದು ಎಲ್ಲ ನಮ್ಮ ಹುಡುಗರು ನೋಡಿಬಿಟ್ಟು ಕಣ್ಣಾರ ನೋಡಿಬಿಟ್ಟು ಅವ್ರು ಕಂಪ್ಲೇಂಟ್ ಮಾಡಿರೋದಕ್ಕೆ ಈ ಮಟ್ಟಕ್ಕೆ ಬಂದಿದ್ದೀವಿನಾ, ಅವ್ರೇನು ಮಾಡ್ಕೊಂಡು ಹೋಗಿಲ್ಲ ಅಂತೇಳಿ ಎಲ್ಲ ಜೊತೆಲಿದೆ ಈ ಸಮಸ್ಯೆ ಬರ್ತಾ ಇಲ್ಲ ಊರಲ್ಲಿ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಒಂದು ಶಾಂತಿ ಸಭೆ ನಡೆಸಿ ಕಾನೂನು ರೀತಿಯಲ್ಲಿ ಅವ್ರಿಗೆ ಏನಿದೆ ನಮ್ಮವ್ರಿಗೆ ಏನು ಚೇಂಜ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತೆಲ್ಲ ನಾವು ತೀರ್ಮಾನ ಮಾಡಿ ಊರಿನ ಒಂದು ಒಗ್ಗಟ್ಟನ್ನು ಕಾಪಾಡಿಕೊಂಡು ಊರನ್ನ ಶಾಂತಿಯಾಗಿ ನಾವೆಲ್ಲ ನಡೆಸ್ಕೊಂಡು ಹೋಗ್ತೀವಿ, ಒಗ್ಗಟ್ಟಾಗಿ ಇರ್ತೀವಿ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ಒಕ್ಕ ಅಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಒಂದು ಕಾನೂನು ಕ್ರಮ ಜರುಗಿಸಿ ಈ ಹಿಂದೆ ಅದ್ರಲ್ಲಿ ಬಂದಿರತಕ್ಕಂಥ ದುಡ್ಡು ಏನಾದ್ರು ಅವ್ರ ಸ್ವಂತಕ್ಕೆ ಬಳಸಿದ್ರೆ ಅದ್ರ ಮತ್ತೆ ಪುನಃ ತಗೊಂಡು ಈ ಮಸೀದಿಯಲ್ಲಿ ಯಾರ್ಯಾರು ಹಕ್ಕದಾರ ಇರ್ತಾರೋ ಬಡವರು ಇರ್ತಾರೋ ಎಜುಕೇಷನ್ಸ್ಗೆ ಅವ್ರು ಸೇರಿಸ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ನಮಸ್ತೆ. ಆ ಒಂದು ಮನೆಯವನು ಕಷ್ಟ ಕೊಡ್ತಾ ಇರೋದು ಯಾರು ದೇವ್ರು ಮುಟ್ಬಿಟ್ಟಿದೆ ನಮ್ಗೆಲ್ಲ ನಮ್ಮ ಬಾಧೆಗಳು. ನಾವು ಅವೆಲ್ಲ ಮಾತಾಡ್ತೀವಿ. ನಾವು ಅದಕ್ಕೆ ಬಂದಿದ್ದೀನಿ ಇವತ್ತು. ಎಲ್ಲ ಅವ್ರ ಹತ್ರ ಏನು ರೆಕಾರ್ಡ್ ತರಿಸ್ಕೊಳ್ತೀನಿ, ಎಲ್ಲ ಎನ್ಕ್ವೈರಿ ಮಾಡಿಸಿ ನಿಮ್ಗೆ ನಾನು ಕರೆಸಿ ಅವ್ರಿಗೆ ನಿಮ್ಮೆಲ್ಲ ಕರೆಸಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಒಟ್ಟು ಹೋಗಿ ಸರ್ ಅವರು.